ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದರೆ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತರಕಾರಿ ನೋಡಿ ಒಂದು 15-20 ದಿನಕ್ಕಾಗೋಷ್ಟು ಈ ಥರ ತಂದಿಟ್ಕೊತೀನಿ. ಯಾಕಂದರೆ ನಮಗೆ ಆವಾಗ ಇಲ್ಲಿ ಸಿಗಲ್ಲ. ಸಂತೆ ಆಗುತ್ತೆ ಮಂಗಳವಾರ, ಒಂದು 7-8 ಕಿಲೋಮೀಟ್ರ್ ಹೋಗಬೇಕು. ಆವಾಗ ಹೋಗಿ ಈ ಥರ ತಂದಿಟ್ಕೊತೀನಿ. ಎಲ್ಲ ತರಕಾರಿ ಏನೇನು ಬೇಕೆಲ್ಲ ಹಾಗೆ ತಂದಿಟ್ಕೊಂಡು ಎಲ್ಲದನ್ನು ಫ್ರಿಜ್ಜಲ್ಲಿ ಸಪ್ರೇಟ್ ಮಾಡಿ ಎತ್ತಿಟ್ಕೊತೀನಿ. ಒಂದು 15-20 ದಿವಸ ಬರುತ್ತೆ ಈ ತರಕಾರಿ. ನೋಡಿ, ಚಿಂಟು ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದಾನೆ. ಒಂದು ಸ್ವಲ್ಪ ನೆಗಡಿ ಆಗಿರೋದಕ್ಕೆ ವಾಯ್ಸ್ ಒಂಥರ ಚೇಂಜ್ ಆಗಿದೆ ಫ್ರೆಂಡ್ಸ್. ಅಲ್ಲಿ ಇಲ್ಲಿ ನೀರು ಕುಡಿದು ಮೊನ್ನೆ ತಿರುಪತಿಗೆ ಹೋಗಿ ಇನ್ನೂ ಅದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಮಾಡ್ತೀನಿ. ಈ ಥರ ಎಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊತೀನಿ. ತರಕಾರಿ ಎಲ್ಲದನ್ನು ಏನು ಬೇಕೋ ಅದು ಯೂಸ್ ಮಾಡ್ಕೊತೀನಿ. ನೋಡಿ, ನಮ್ಮ ಅಚ್ಚು ಹತ್ರ ಈ ನಾಯಿ ಅಂದರೆ ಅವನಿಗೆ ತುಂಬ ಇಷ್ಟ. ರಾಕಿ ಅದ್ರ ಹತ್ರ ಅವನಿದ್ರೆ ಅದು ಎಲ್ಲೂ ಹೋಗಲ್ಲ ಫ್ರೆಂಡ್ಸ್, ಅಲ್ಲೇ ಇದ್ಬಿಡುತ್ತೆ. ಚೆನ್ನಾಗಿ ಅವನ ಹತ್ರ ಆಟ ಆಡಿಕೊಂಡು ಇದ್ದೋಗ್ಬಿಡುತ್ತೆ. ಅವನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅದು. ನಾವಿದ್ರೆ ಈ ಥರ ಒಳಗಡೆಗೆಲ್ಲ ಬರಲ್ಲ, ಅವನಿದ್ರೇ ಬರೋದು. ನೋಡಿ, ಅಲ್ಲಿ ಬೈದಿದ್ದಕ್ಕೆ ಇಲ್ಲಿ ಬಂದು ಮಲಗಿದೆ, ಅದು ಬಂದು ಮಲಗಿದೆ ಅವನ ಹತ್ರ. ಹಿಂಗೆ ಮಾಡೋದು ಇವರು. ಅವನೆಲ್ಲಿದ್ದರೆ ಅಲ್ಲಿರುತ್ತೆ ಫ್ರೆಂಡ್ಸ್. ಅದು ನಾವಿದ್ರೆ ಅದು ಒಳಗಡೆ ಕೂಡ ಬರೋದಿಲ್ಲ. ಅವನಿಗೆ ತುಂಬ ಇಷ್ಟ ನಾಯಿ, ಅದು ರಾಕಿ ಅಂತಂದರೆ. ಹಾಗೆ ನೋಡಿ, ಇಲ್ಲಿ ಗಿಡಗಳಿಗೆ ನೀರು ಹಾಕೋಣ ಅಂತ ಬಂದಿದ್ದು ಎಲ್ಲ ಒಣಗೋಗ್ಬಿಟ್ಟಿದೆ. ಎಷ್ಟು ನೀರು ಹಾಕಿದ್ರೂ ಸಾಕಾಗ್ತಾಯಿಲ್ಲ ಫ್ರೆಂಡ್ಸ್. ಇದು ಮಲ್ಲಿಗೆ ಗಿಡ, ತುಂಬ ಬಿಸಿಲಿರೋದ್ರಿಂದ ನೀರು ಎಷ್ಟು ಹಾಕಿದ್ರೂ ಒಣಗೋಗ್ತಾನೆ ಇದೆ. ಸಂಜೆ ಹಾಕಿರ್ತೀನಿ, ಮತ್ತು ಮಧ್ಯಾಹ್ನ ಬಂದು ನೋಡೋಷ್ಟರಲ್ಲಿ ಫುಲ್ಲು ಖಾಲಿ ಡ್ರೈ ಆಗಿಬಿಟ್ಟಿರುತ್ತೆ. ನೀರೇ ಹಾಕಿರಲ್ವೇನೋ ಅಂತ ನೋಡಿ ಎಷ್ಟು ನೀರು ಹಾಕ್ತೀನಿ ಅಂದರೆ ಪೈಪ್ ಹಾಕಿ ಒಂದು 2 ಸಿಂಟೆಕ್ಸ್ ಮೇಲೆ ಇರೋ ಸಿಂಟೆಕ್ಸಲ್ಲಿ 2 ಸಿಂಟೆಕ್ಸ್ ನೀರು ಬಿಡ್ತೀನಿ ಗಿಡಗಳಿಗೆ. ಆದ್ರೂ ಸಾಕಾಗಲ್ಲ, ಅಷ್ಟು ಸಖತ್ತು ಬಿಸಿಲು. ಕನಕಾಂಬರ ಎಲ್ಲ ಒಂದೊಂದು ಚೂರು ಮುಡ್ಕೊಳ್ಳೋಕ್ಕಾಗೋಷ್ಟು ಬಿಡುತ್ತೆ. ಈ ಎಲೆ ಎಲ್ಲ ಕ್ಲೀನ್ ಮಾಡಿಲ್ಲ, ಯಾಕಂದರೆ ಎಲೆ ಎಲ್ಲ ಹಾಗೆ ಇದ್ದರೆ ತೇವ ಎಲ್ಲ ಬಿದ್ದಿದ್ದು ಅಲ್ಲೇ ಇರುತ್ತೆ ಅಂಥೇಳಿ, ಬಿಸಿಲು ಡೈರೆಕ್ಟ್ ಗಿಡಗಳಿಗೆ ಬೀಳದೇ ಇರುತ್ತೆ ಅಂಥೇಳಿ ಎಲೆ ಹಾಗೆ ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಮತ್ತು ಭೂಮಿ ಮೇಲೆ ನೀರು ಬಿದ್ದಿದ್ದು ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ಗಿಡಗಳ ತೇವ ಸಾಕಾಗಲ್ಲ ಅಂಥೇಳಿ ಎಲೆನೆಲ್ಲ ಹಾಗೆ ಬಿಟ್ಟಿದ್ದೀನಿ. ಆ ಎಲೆ ಇರೋದ್ರಿಂದ ಎಲೆ ಕಸ ಎಲ್ಲ ಇರುತ್ತಲ್ಲ, ಅದು ತೇವ ಕೆಳಗಡೆ ಇರುತ್ತೆ, ಮೇಲೆ ಎಲೆ ಅದು ಇದು ಇರುತ್ತಲ್ಲ, ಅಷ್ಟು ಬೇಗ ಬಿಸಿಲು ಬೀಳಲ್ಲ ಅಂಥೇಳಿ ಆ ಥರ ಬಿಟ್ಟಿದ್ದೀನಿ. ಆದ್ರೂ ಡ್ರೈ ಆಗಿಬಿಟ್ಟಿದೆ ಫುಲ್ಲು. ಬೆಳಗ್ಗೆ ಎದ್ದ ತಕ್ಷಣ ನೀರು ಹಾಕ್ಬಿಟ್ಟು ಹೋಗಿರ್ತೀನಿ. ಮತ್ತು ಮಧ್ಯಾಹ್ನ ಬಂದು ನೋಡಿದ್ರೆ ಎಷ್ಟು ದಿನ ಆಗಿರುತ್ತೇನೋ ನೀರು ಹಾಕಿ ಒಂದು ಚೂರು ತೇವ ಇರಲ್ಲ ಫ್ರೆಂಡ್ಸ್. ಅಷ್ಟೊಂದು ಡ್ರೈ ಆಗಿಬಿಟ್ಟಿರುತ್ತೆ, ಮಣ್ಣು ಸಖತ್ತು ಡ್ರೈ ಆಗಿಬಿಡುತ್ತೆ. ಅದಕ್ಕೆ ಇನ್ನು ಎಲೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಇದ್ದಿದ್ದು ಎಲ್ಲ ಏನು ನೀರಿನ ಅಂಶ ತೇವ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ಭೂಮಿ ಮೇಲೆ ಡೈರೆಕ್ಟಾಗಿ ಬಿಸಿಲು ಬೀಳುತ್ತಲ್ವ, ಅದಕ್ಕೆ ಎಲೆ ಇದ್ದ ಒಂದು ಸ್ವಲ್ಪ ತೇವ ತಡೆಯುತ್ತೆ ಅಂಥೇಳಿ ಎಲೆನೆಲ್ಲ ಮೊನ್ನೆ ಗುಡಿಸಿ ಆ ಕಡೆನೇ ಇಟ್ಟಿದ್ದೆ. ಮತ್ತು ನೀರು ಹಾಕ್ತಾಯಿದ್ರೆ ಈಗ ಮಳೆ ಎಲ್ಲ ಇನ್ನು ಸ್ಟಾರ್ಟ್ ಆಗುತ್ತಲ್ಲ, ಮಳೆ ನೀರೆಲ್ಲ ಬೀಳ್ತಾಯಿದ್ರೆ ಕೊಳ್ತೋಗಿ ಅದೇ ಗೊಬ್ಬರನೂ ಆಗುತ್ತೆ ಅಂಥೇಳಿ ಹಾಗೆ ಬಿಟ್ಟಿದ್ದೀನಿ. ಈ ಕಡೆಗೆಲ್ಲ ಒಂದು ಸ್ವಲ್ಪ ನೀರು ಬರಲ್ಲ. ಇದು ಸೈಡಲ್ಲಿ ಇದೆ ಗಿಡ. ಇದು ನೋಡಿ ಸಣ್ಣ ಮಲ್ಲಿಗೆ ಗಿಡ, ಸಣ್ಣಕ್ಕೆ ಬರುತ್ತಲ್ಲ ಸೂಜಿ ಮಲ್ಲಿಗೆ ಅಂತಾರಲ್ಲ ಅದ್ರದ್ದು. ನೋಡಿ, ದಾಸವಾಳ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಡೈಲಿ ನೀರು ಹಾಕೋದ್ರಿಂದ ಚೆನ್ನಾಗಿ ಹೂ ಬಿಡುತ್ತೆ ಫ್ರೆಶ್ ಕಲರ್ ಮತ್ತು ಸಖತ್ತಾಗಿರುತ್ತೆ. ಒಂಥರ ಲೈಟ್ ರೆಡ್ಡು ಅಲ್ಲ ಪಿಂಕು ಅಲ್ಲ, ಚೆನ್ನಾಗಿರುತ್ತೆ ಹೂವು ಮಾತ್ರ. ದೇವ್ರಿಗೆ ಆಗೋಷ್ಟು ಹೂವು ಸಿಗುತ್ತೆ ಡೈಲಿ. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಮುಂಚೆ ಇನ್ನೂ ಚೆನ್ನಾಗಿ ಬಿಡ್ತಾಯಿತ್ತು. ಗಿಡಕ್ಕೆ ತುಂಬ ಬಿಡೋ ಹೂವು ಇವಾಗ ಸುಮ್ಮನೆ ಅಲ್ಲೊಂದು ಬಿಡ್ತಾಯಿದೆ. ಇನ್ನು ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಇನ್ನು ಇದ್ದಿದ್ದು ಕಮ್ಮಿ ಆಗೋಗ್ಬಿಡುತ್ತೆ. ಹಾಗೆ ನೋಡಿ, ಹಸುಗಳ ಹತ್ರ ಎಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ, ಎಲ್ಲ ಆಚೆ ಕಟ್ಟಾಕಬೇಕು. ಹಸುಗಳು ಎಲ್ಲ ಗಲೀಜು ಮಾಡಿ ಇಟ್ಕೊಂಡಿದ್ದಾವೆ, ಎಲ್ಲ ಕ್ಲೀನ್ ಮಾಡಿ ಆಚೆ ಕಟ್ಟಾಕಬೇಕು. ಇನ್ನು ಹಸುಗಳದ್ದು ಹಾಲು ಕರೆದಿದ್ದೆಲ್ಲ ಆಗಿತ್ತಲ್ಲ, ಹಾಗೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂಥೇಳಿ ಬಂದಿದ್ದೆ. ಹಸುಗಳಿಗೆಲ್ಲ ಇದು ಬೆಳಗ್ಗೆ ತೊಳೆದಿದ್ದು ಮತ್ತು ಗಲೀಜು ಮಾಡ್ಕೊಂಡಿದ್ದಾವೆ. ನೀರೆಲ್ಲ ಹೋಗ್ತಾಯಿಲ್ಲ, ಇಲ್ಲಿ ತೊಳೆದಿದ್ದು ಎಲ್ಲ ತಿಪ್ಪೆ ಅಡ್ಡ ಆಗಿಬಿಟ್ಟಿದೆ ಅಂತೇಳಿ ನಮ್ಮ ಅಚ್ಚು ಕ್ಲೀನ್ ಮಾಡ್ತಾಯಿದ್ದಾನೆ. ನೋಡಿ, ಮನೇಲಿದ್ದರೆ ಈ ಥರ ಯಾವುದೋ ಒಂದು ಕೆಲಸ ಮಾಡ್ತಾಯಿರ್ತಾರೆ. ಮತ್ತು ನಮ್ಮ ಚಿಂಟು ನಾನು ಅಲ್ಲಿ ನೋಡಿಕೊಂಡು ಇಲ್ಲಿ ನೀರು ಆನ್ ಮಾಡಿದ್ವಲ್ಲ ನೋಡೋಣ ಅಂತ ಬಂದೆ. ಅಷ್ಟೊಂದು ಚಿಂಟು ನೋಡ್ತಾ ಇದ್ದ, ಸರಿಯಾಗಿ ಸ್ಪ್ರಿಂಕ್ಲರ್ಗಳು ತಿರುಗ್ತಾ ಇಲ್ವಂತೆ, ಅದನ್ನೇನೋ ರೆಡಿ ಮಾಡ್ತಾಯಿದ್ದಾನೆ. ನೋಡಿ, ಅದೇನೋ ಸರಿಯಾಗಿ ಇದು ಗನ್ ಹಾಕಿರ್ತೀವಲ್ಲ, ಗನ್ನು ಸರಿಯಾಗಿ ತಿರುಗ್ತಾ ಇಲ್ಲ ಅಂಥೇಳಿ ಪಿನ್ನಲ್ಲಿ ಚುಚ್ಚಿದ್ರೆ ತಿರುಗುತ್ತೆ ಅಂಥೇಳಿ, ಕಸ ಏನಾದರೂ ಅಡ್ಡ ಬಿದ್ದಿದ್ರೆ ಅದು ಬಿಸಿಗೆ ಹಾಕ್ಕೊಂಡಿರುತ್ತೆ ಅಂಥೇಳಿ ಅವನು ಬಂದಿದ್ದ ನೋಡೋದಕ್ಕೆ ಅಂಥೇಳಿ ಸರಿ ಅಂತ ನಾನು ಬಂದೆ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ.
ನೋಡಿ ಆ ಕಡೆ ಇರೋದು ಎರಡು ಚೆನ್ನಾಗಿ ತಿರುಗ್ತಾ ಇದ್ದಾವೆ. ಇದು ಮಾತ್ರ ಏನೋ ಗಲೀಜೆಲ್ಲ ಸಿಗಾಕೊಂಡಿದೆ, ಅದಕ್ಕೆ ತಿರುಗ್ತಾ ಇಲ್ಲ ಅಂತೇಳಿ ಅದನ್ನು ರೆಡಿ ಮಾಡ್ತಾ ಇದ್ದಾನೆ. ನೋಡಿ ಇವಾಗ ತಿರುಗ್ತಾ ಇದೆ. ಏನಾದರೂ ಒಂದು ಕೆಲಸ ಮಾಡಿದ್ರೆ ಮತ್ತೆ ಅದನ್ನು ನೋಡ್ತಾ ಇರ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಹಾಗೆ ಇದಾಗ್ಬಿಡುತ್ತೆ. ಹಾಗೆ ಇಲ್ಲಿ ನೋಡಿ ಊರಿಗೆ ಮನೆಗೆ ನೀರು ಹಾಕ್ತಾರಲ್ಲ, ಕೊಳಾಯಿ ಫಿಟ್ಟಿಂಗ್ ಮಾಡಿ ಅವ್ರು ಕೆಲಸ ಮಾಡ್ತಾಯಿದ್ರು. ಇದು ಮೋಟ್ರು ಮತ್ತು ಇದು ಏಣಿ ಎಲ್ಲ ಇಲ್ಲಿ ನಮ್ಮ ಮನೆ ಹತ್ರನೇ ಇರೋದಲ್ವ, ಮೋಟ್ರು ಮತ್ತು ಇದೆಲ್ಲ ಫಿಟ್ ಮಾಡ್ತಾಯಿದ್ರು. ಅದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ಎಲ್ಲದನ್ನು ಮಾಡಿ ಸಿಮೆಂಟ್ ಹಾಕಿ ಹೋಗಿದ್ದಾರೆ. ಇನ್ನೂ ಚೇಂಬರ್ ಕಟ್ಟಬೇಕಂತೆ, ಚೇಂಬರ್ ಕಟ್ಟಬೇಕು ಇನ್ನೂ ಅಂತ ಹೇಳ್ತಾಯಿದ್ರು. ಸದ್ಯಕ್ಕೆ ಇಷ್ಟು ಮಾಡಿದ್ದಾರೆ ಕೆಲಸ, ನೀರು ಬಿಟ್ಟಿಲ್ಲ ಇನ್ನೂ. ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಬಂದು ನಮ್ಮ ತುಳಸಿ ಗಿಡದಲ್ಲೆಲ್ಲ ಕಟ್ ಮಾಡ್ತೀನಿ, ಹೂವೆಲ್ಲ ಬಿಟ್ಟಿದ್ದೆಲ್ಲ ಜಾಸ್ತಿ ಆಗೋಗಿದೆ ಅಂತೇಳಿ ಹೂವು ಕಟ್ ಮಾಡ್ತಾ ಇದ್ದಾನೆ ನೋಡಿ. ಯಾರಾದರೂ ಅಷ್ಟೇ ಯಾರು ಸ್ನಾನ ಮಾಡಿರ್ತಾರೋ ಅವರು ಕಟ್ ಮಾಡ್ತಾರೆ ಮನೆಯಲ್ಲಿ. ಒಂದೊಂದು ದಿನ ಅಚ್ಚು, ಒಂದೊಂದು ದಿನ ಚಿಂಟು, ನಾನು ಯಾರು ಸ್ನಾನ ಮಾಡ್ಕೊಂಡಿರ್ತೀವಿ. ವಾರ ಯಾವುದು ಅವತ್ತು ಚೆನ್ನಾಗಿರುತ್ತೆ ಕಟ್ ಮಾಡೋದಕ್ಕೆ ನೋಡಿಕೊಂಡು ಕಟ್ ಮಾಡ್ತೀವಿ. ಇನ್ನು ನಮ್ಮ ಮನೆಯವರು ಹುಲ್ಲೆಲ್ಲ ತೊಗೊಂಬರ್ತಾಯಿದ್ದಾರೆ. ಮಧ್ಯಾಹ್ನ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ ಅಂಥೇಳಿ ಎಳ್ನೀರು ಕಿತ್ಕೊಂಡ್ಬಂದಿದ್ರು. ಇಲ್ಲೇ ನಮ್ಮ ಮರದಲ್ಲೇ ಇರುತ್ತಲ್ಲ, ಚಿಯಾ ಸೀಡ್ಸ್ ಎಲ್ಲ ನೆನೆಸಿದ್ದೆ, ಅದನ್ನೇ ಎಲ್ರಿಗೂ ಒಂದು ಸ್ವಲ್ಪ ಅದು ಎಳ್ನೀರಲ್ಲಿ ಹಾಕಿ ಕೊಟ್ಟಿದ್ದೀನಿ, ಕುಡೀರಿ ತಂಪಾಗಿರುತ್ತೆ ಬಾಡಿ. ಸಖತ್ತು ಬಿಸಿಲಂದರೆ ಬಿಸಿಲು ಫ್ರೆಂಡ್ಸ್, ಬಿಸಿಲಂದರೆ ಆಚೆ ಕಣ್ಬಿಟ್ರೆ ಒಳ್ಳೆ ಕೆಂಡ ನೋಡ್ದಂಗೆ ಅನಿಸುತ್ತೆ ಬಿಸಿಲು, ಅಷ್ಟೊಂದು ಬಿಸಿಲು ಅಂತ ಎಳ್ನೀರು ಕಿತ್ಕೊಂಡ್ಬಂದಿದ್ರು. ಸರಿ ಅಂತ ಎಲ್ಲ ಕಟ್ ಮಾಡ್ಕೊಂಡು ಕುಡಿತಾ ಇದ್ವಿ. ಹಾಗೆ ಮಧ್ಯಾಹ್ನ ಏನಾದರೂ ತಿನ್ನೋಕ್ಕೆ ಬೇಕು ಅಂದ್ರೆ ಸರಿ ಆಲೂಗಡ್ಡೆ ಚಿಪ್ಸ್ ಮಾಡೋಣ ಅಂಥೇಳಿ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆಲೂಗಡ್ಡೆ ಎಲ್ಲ ಸಣ್ಣ ಸಣ್ಣಕ್ಕೆ ತುರಿದಿಟ್ಕೊಂಡಿದ್ದೀನಿ, ಅದು ತುರಿಯೋದು ಬರುತ್ತಲ್ಲ ಅದರಲ್ಲಿ ತುರಿದಿಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ ತುರಿದು ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ಕಾದಿದೆಯೇನೋ ಅಂತ ನೋಡೋಣ ಅಂಥೇಳಿ ಒಂದು ಹಾಕಿದ್ದೀನಿ. ಸ್ವಲ್ಪ ಕಾಯಬೇಕಾಗಿತ್ತು. ಕಾದ್ಮೇಲೆ ಎಲ್ಲದನ್ನೂ ಈ ಥರ ಬಿಡಿಯಾಗಿ ಒಂದೊಂದೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೋಬೇಕು, ಆದಷ್ಟು ಜೋರಾಗಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಮತ್ತು ಟೇಸ್ಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಸೀದೋದ್ರೆ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಮನೆಯಲ್ಲೇ ಮಾಡಿಕೊಡೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ, ಚೆನ್ನಾಗಿ ಬಂದುತ್ತೆ. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ನಾನು ಆದಷ್ಟು ಈ ಥರ ಏನಾದರೂ ಮನೇಲಿ ಟ್ರೈ ಮಾಡ್ತಾಯಿರ್ತೀನಿ. ಒಟ್ಟಿನಲ್ಲಿ ಸಿಮ್ಮಲ್ಲಿ ಇಟ್ಕೋಬೇಕು. ಸ್ಟವ್ ಜೋರಾಗಿ ಇಟ್ಕೊಂಡ್ರೆ ಎಲ್ಲನೂ ಸೀದೋಗ್ಬಿಡುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು. ನೋಡಿ ಎಲ್ಲದನ್ನು ಈ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ಸಾಲ್ಟು ಮತ್ತು ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ, ಸಾಲ್ಟ್ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಖಾರ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ. ಎಲ್ಲದನ್ನು ಈ ಥರ ಮಾಡಿಕೊಟ್ಟೆ ಮಕ್ಕಳಿಗೆ, ಚೆನ್ನಾಗಿ ಇಷ್ಟಪಟ್ಟು ತಿಂದರು. ಹಾಗೆ ಸಂಜೆ ಇನ್ನು ಪೂಜೆ ಮಾಡಬೇಕಾಗಿತ್ತಲ್ವ, ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೋಡಿ ಇದು ನಮ್ಮ ಗಿಡದ್ದೇನೆ ಹೂವು, ಕಿತ್ಕೊಬಂದು ಇಟ್ಟಿರ್ತೀನಿ. ಮತ್ತು ಬೆಳಗ್ಗೆ ಮಾಡೋಂಗಿದ್ರೆ ಹಾಗೆ ಇಟ್ಟು ಪೂಜೆ ಮಾಡಿಬಿಡ್ತೀನಿ. ಸಂಜೆ ಮಾಡಬೇಕಾದ್ರೆ ಸಂಜೆ ಕಿತ್ಕೊಬಂದಿಟ್ಟು ಪೂಜೆ ಮಾಡ್ಕೊತೀನಿ. ಗಿಡದ ಹೂವು ತಗೊಬಂದು ಇಟ್ಟು ಪೂಜೆ ಮಾಡೋದು. ಬಾಗಿಲಿಗೆಲ್ಲ ಇಟ್ಟಿದ್ದೀನಿ, ದೇವ್ರ ಮನೆ ಬಾಗಿಲಿಗೆ ಮತ್ತು ಆಚೆ ಬಾಗಿಲಿಗೆ ಮತ್ತು ತುಳಸಿ ಪಾಟ್ಗೆ ಎಲ್ಲನೂ. ಅದು ದಾಸವಾಳ ಇಟ್ಟಿದ್ದೀನಿ, ಮೇಲೆ ಒಂದು ಇಟ್ಟಿದ್ದೀನಿ. ಆಚೆಗೆ ಇದು ಹಾಲಲ್ಲಿ ಕೃಷ್ಣಪ್ಪನ ವಿಗ್ರಹ ಇದೆಯಲ್ಲ ಅದಕ್ಕೂ ಇಟ್ಟಿರ್ತೀನಿ. ಸಾಕಾಗೋದಿಲ್ಲ, ಕಮ್ಮಿ ಆಗಿದೆ ಈಗ ಹೂವು, ಅದರಿಂದ ಶಾಮಂತಿಗೆನೂ ತರಿಸ್ಕೊತೀನಿ. ಎಲ್ಲದನ್ನು ಇಟ್ಟು ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ವಾಯ್ಸ್ ಓವರ್ ಕೊಡಬೇಕಾದ್ರೆ ಯಾವುದೋ ಫೋನ್ ಬಂತು ಅಂತ ಮಧ್ಯದಲ್ಲಿ ಇದು ಮಾಡಿದೆ ಫ್ರೆಂಡ್ಸ್. ಮತ್ತು ಆನ್ ಮಾಡಿ ನೋಡಿದ್ರೆ ಇದು ಡಿಸ್ಟರ್ಬೆನ್ಸ್ ಬರ್ತಾ ಇದೆಯಲ್ಲ, ಏನು ಸೌಂಡು ಅಂತ ಫ್ಯಾನ್ದು ಇದು ಟೇಬಲ್ ಫ್ಯಾನ್ ಹಾಕಿದ್ನಲ್ಲ ಅದ್ರದ್ದು ಸೌಂಡ್ ಬರ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಅಂದ್ಕೊಬೇಡಿ. ಸರಿ ಅಂತ ಅದನ್ನು ಇದು ಮಾಡಿಕೊಂಡು ನೋಡಿ, ಇದು ಕನಕಾಂಬರ ಎಲ್ಲ ನಮ್ಮ ಗಿಡದಲ್ಲಿ ಬಿಟ್ಟಿದ್ದೇನೆ ಹೂವು. ಇಷ್ಟು ಹೂವು ಬಿಡುತ್ತೆ, ಒಂದು 2 ದಿನಕ್ಕೆ 3 ದಿನ ಗ್ಯಾಪ್ ಬಿಟ್ಟರೆ ಇಷ್ಟೊಂದು ಹೂವು ಸಿಗುತ್ತೆ ಫ್ರೆಂಡ್ಸ್. ಇನ್ನು ಮಲ್ಲಿಗೆ ಹೂವು ಎಲ್ಲ ಸ್ಟಾಪ್ ಆಗಿದೆ, ಮತ್ತೆ ಎಲ್ಲ ಚಿಗುರು ಹೊಡ್ಕೊಂಡು ಎಲ್ಲ ಚಿಗುರ್ತಾ ಇದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಗಿಡಕ್ಕೆ ತುಂಬ ಮಗ್ಗಿದೆ, ಒಂದು 2-3 ದಿನದಿಂದ ಸ್ಟಾರ್ಟ್ ಆಗ್ತಾಯಿದೆ. ಮತ್ತು ಇನ್ನೇನು 2 ದಿನ ಹೋದರೆ ಮತ್ತೆ ಕಿತ್ತಬೇಕು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನು. ಈ ಥರ ಎಲ್ಲ ಸಂಜೆ ದೀಪ ಹಚ್ಕೊಂಡು ಪೂಜೆ ಮಾಡಿದೆ ನೋಡಿ. ಇಲ್ಲ ಹಾಲಲ್ಲಿ ವಿಗ್ರಹದ ಜೊತೆ ಇದನ್ನು ಫೋಟೋನು ಇಟ್ಟಿದ್ದೀವಿ. ಎಲ್ಲದನ್ನು ಈ ಥರ ರೆಡಿ ಮಾಡಿಕೊಂಡು ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ದೀಪ ಹಚ್ಚೋದ್ರಿಂದ ಏನೋ ಮನೇಲಿ ಒಂಥರ ಪಾಸಿಟಿವ್ ಎನರ್ಜಿ ಫ್ರೆಂಡ್ಸ್, ಒಂಥರ ಮನ್ಸಿಗೆ ಸಮಾಧಾನ, ಖುಷಿ ಆಗುತ್ತೆ.
ದೇವ್ರ ದೀಪ ಹಚ್ಚೋದ್ರಿಂದ. ಇನ್ನೂ 5:30 6 ಗಂಟೆ ಆಗಿತ್ತು. ಆವಾಗಲೇ ದೀಪ ಎಲ್ಲ ಹಚ್ಕೊಬಿಟ್ಟೆ ನಾನು. ಸ್ವಲ್ಪ ಬಿಸಿಲಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.